ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳಿಗೆ ಒಂದು ಸುದ್ದಿಗಳು ಬರ್ತಾ ಇರುವಂಥದ್ದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟ ಆಗಿದೆ ಹಾಗೆ ಅಂತ ಅಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ನಮಗೂ ಕೂಡ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಇಮೇಜಸ್ಗಳನ್ನು ಕಳಿಸ್ಬಿಟ್ಟು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಂದಿದೆ ಅಂತೆ. ಸೊ ನಿಜಾನ? ಸೊ ಒಂದು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಹೇಳ್ತಿದ್ದಾರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನು ಪ್ರಕಟ ಮಾಡಿದಾರಂತೆ, ನಿಜಾನ ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಿದ್ದೀರಿ. ಕಮೆಂಟಲ್ಲೂ ಕೂಡ ವಿದ್ಯಾರ್ಥಿಗಳು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಂತ ಅಂತ ಕೇಳ್ತಿದ್ದೀರಿ. ಕೆಲವು ವಿದ್ಯಾರ್ಥಿಗಳು ನಮ್ಮದು ಪರ್ಸೆಂಟೇಜು 75 ಇದೆ, 74ರಲ್ಲಿ ನಿಂತಿದೆ, 71ರಲ್ಲಿ ನಿಂತಿದೆ, ಸೊ 65 69 ಇದೆ, ಸೊ ಇಷ್ಟರಲ್ಲಿ ನಮಗೆ ನಿಂತ್ಕೊಂಡಿದೆ, ನಮಗೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಕೂಡ ಕೇಳ್ತಿದ್ದೀರಿ. ಕೆಲವು ವಿದ್ಯಾರ್ಥಿಗಳು ರಿಪ್ಲೈ ಮಾಡಿ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದೀರಿ. ಸೊ ನಮಗೆ ಯಾವ ಮೆಸೇಜ್ಗಳು ಕಮೆಂಟಲ್ಲಿ ಆಗಿರ್ಬೋದು, ಸೊ ಯೂಟ್ಯೂಬಲ್ಲಿ ಆಗಿರ್ಬೋದು, ಸೊ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಇಲ್ಲಿ ಮೆಸೇಜ್ಗಳು ನಮಗೆ ಕಂಡ್ರೆ ರಿಪ್ಲೈನ ಕೂಡ ಮಾಡ್ತೇವೆ. ನಮಗೆ ನೀವು ಮೆಸೇಜ್ ಹಾಕಿರ್ಬೋದು, ಬಟ್ ನಮಗೆ ಶೋ ಆಗಲಿಕ್ಕಿಲ್ಲ. ಸೊ ಯಾಕಂದರೆ ಒಂದು ಸರ್ವರ್ ಇನ್ನೊಂದು ಮತ್ತೊಂದು ಈ ಒಂದು ಕಾರಣಗಳಿಗೆ ಎಲ್ಲ ಮೆಸೇಜ್ಗಳು ನಮಗೆ ತೋರಿಸೋದಿಲ್ಲ. ಕೆಲವೊಂದು ಮೆಸೇಜ್ಗಳು ಮಾತ್ರ ಕಾಣಿಸ್ತವೆ, ಕೆಲವೊಂದು ಮೆಸೇಜ್ಗಳು ಮಾತ್ರ ಶೋ ಆಗ್ತವೆ. ಎಲ್ಲ ಮೆಸೇಜ್ಗಳಿಗೂ ನಾವು ರಿಪ್ಲೈನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ. ಸೊ ಅದೇ ಒಬ್ಬ ಸ್ಟೂಡೆಂಟ್ ಆಗಿ ನಾನು ಕೂಡ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗೆ ಉತ್ತರನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಇದೀಗ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಾರ ವಿದ್ಯಾರ್ಥಿಗಳು ಪ್ರಶ್ನೆಗಳು ಬರ್ತಿದೆಯಲ್ಲ, ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟ ಆಗಿದೆ ಅಂತ ನಿಜಾನ ಅಂತಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಅಂದ್ಬಿಟ್ಟು ಪ್ರಕಟಣೆ ಇಲಾಖೆ ಕಡೆಯಿಂದ ಮಾಡಿದಾರೆ ಅಥವಾ ಪ್ರಕಟ ಮಾಡ್ತೀವಿ ಅಂತ ಹೇಳಿದಾರೆ. ಸೊ ಏನು ಇಲಾಖೆ ಕಡೆಯಿಂದ ಏನು ಸುದ್ದಿಗಳು ಓಡಾಡ್ತಿದ್ದಾವೆ, ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ಇಲಾಖೆಯವರ ಒಪಿನಿಯನ್ ಏನಿದೆ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು. ಮೊದಲ ಬಾರಿಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ, ಅವುಗಳ ಮುಖಾಂತರ ಹೆಚ್ಚಿಗೆ ಸುದ್ದಿ ಮಾಹಿತಿನ ಅಪ್ಡೇಟ್ಸನ್ನು ಪಡ್ಕೋತಾ ಇರ್ಬೋದು ಬೇಗನೆ ಅಂತ ಹೇಳ್ತಾ. ಟೆಲಿಗ್ರಾಮಲ್ಲಿ ಕೂಡ ಬೇಗ ಸುದ್ದಿಗಳನ್ನ ಅಪ್ಡೇಟ್ಸನ್ನು ಪಡ್ಕೊತಾ ಇರ್ಬೋದು, ನೋಟಿಫಿಕೇಶನ್ PDFs ಎಲ್ಲ ವೀಕ್ಷಣೆ ಮಾಡ್ತಾ ಇರ್ಬೋದು. ಇನ್ಸ್ಟಾಗ್ರಾಮ್ ಡೌಟ್ ಇದೆ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ನಿಮಗೆ ಬಿಟ್ಟಿರ್ತೀವಿ ಆಪ್ಷನ್ ಅಂತ ಹೇಳ್ತಾ. ಸೊ ನಾವು ಅದನ್ನು ಮಾಡಿ ಅಂತ ಹೇಳೋದಿಲ್ಲ. ಸೊ ಇಲ್ಲಿ ಪಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ನಮಗೆ ಏನಾದ್ರು ಪ್ರೋತ್ಸಾಹ ಮಾಡಬೇಕು ಅಂತ ಅನ್ಸರ್ ಓದ್ಕೊಂಡು ವೀಕ್ಷಣೆಯನ್ನು ಕೂಡ ಮಾಡ್ಕೊಂಡು ನಂತರ ಮಾಡ್ಬೋದು ಅಂತ ಹೇಳ್ತಾ. ಸೊ ನಂತರದಲ್ಲಿ ವಿಡಿಯೋನ ಬೇಗನೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ, B.Ed 2023-24 ಸ್ಥಾನದಲ್ಲಿ ಅಪ್ಲಿಕೇಶನ್ನ ಮೆಜಾರಿಟಿ ವಿದ್ಯಾರ್ಥಿಗಳು ಕಳೆದ ವರ್ಷ 55,000ಕ್ಕೂ ಹೆಚ್ಚಿಗೆ ಅಪ್ಲಿಕೇಶನ್ಗಳು ಬಂದಿತ್ತಂತೆ B.Edಗೆ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಆ ಒಂದು ಆಸುಪಾಸಿನಲ್ಲಿ ಅಪ್ಲಿಕೇಶನ್ಗಳು ಬಂದಿರುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರುವಂಥದ್ದು. ಇನ್ನು ವಿದ್ಯಾರ್ಥಿಗಳು 25,000 ವಿದ್ಯಾರ್ಥಿಗಳು ಈ ಒಂದು ಸೆಕೆಂಡ್ ಅಂದರೆ ಏನು ಫಸ್ಟ್ ಮೆರಿಟ್ ಲಿಸ್ಟ್ ಏನು ಮೆರಿಟ್ ಲಿಸ್ಟ್ ಅಲ್ಲ, ಇದನ್ನು ಎಲಿಜಿಬಿಲಿಟಿ ಲಿಸ್ಟ್ ಅಂತ ಪ್ರಕಟ ಮಾಡ್ತೀವಿ ಅಂತಂದರು. ಸೊ ಹಾಗಾಗಿ ಆ ಒಂದು ವಿದ್ಯಾರ್ಥಿಗಳ ಹೆಸರೇ ಬಂದಿಲ್ಲ, ವಿದ್ಯಾರ್ಥಿಗಳಿಗೆ ರಿಜೆಕ್ಷನ್ ಲಿಸ್ಟ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ. ಸೊ ಯಾವ ಕಾರಣಕ್ಕೆ ಈ ಥರ ಆಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಮೊದಲ ಒಂದು ಪ್ರೊಸೆಸ್ ಯಾವ ಥರ ಇತ್ತು ಹಿಂದೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ದತ್ತಾಂಶ ಸಂಗ್ರಹಣೆ ಎಲ್ಲ ಮಾಡಿ ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿದ್ರು. ಅದ್ರ ಪ್ರಕಾರ ಹೈಯೆಸ್ಟ್ ಪರ್ಸೆಂಟೇಜ್ ರಿಸರ್ವೇಷನ್ ಎಲ್ಲ ಇರೋದ್ರ ವಿದ್ಯಾರ್ಥಿಗಳು ಮೇಲಿಂದ ಕೆಳಗಡೆ ಬರ್ತಾ ಇತ್ತು, ಪರ್ಸೆಂಟೇಜ್ ಪ್ರಕಾರನೇ ರಿಸರ್ವೇಷನ್ ಪ್ರಕಾರನೇ. ಇದೀಗ ವಿದ್ಯಾರ್ಥಿಗಳು ಅವ್ರು ಚೇಂಜಸ್ ಮಾಡೋದೇನೆಂದರೆ ಸೊ ಅದೇ ಥರ ತೊಗೊಂಡಿದ್ದಾರೆ, ಬಟ್ 1:2 ಅಂತ ತೊಗೊಂಡ್ಬಿಟ್ಟಿದ್ದಾರೆ. 1:2 ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಇದ್ದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಸೊ ಒಂದು ಹೈಯೆಸ್ಟ್ ಪರ್ಸೆಂಟ್ ಇರುವಂಥ ಹೈಯೆಸ್ಟ್ ರಿಸರ್ವೇಷನ್ ಇರುವಂಥ ವಿದ್ಯಾರ್ಥಿಗಳಿಗೆ ಮೇಲಿಂದನೇ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಒಂದು ಸೀಟ್ ಇದ್ದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ ಇವಾಗ 15,000 ಸೀಟ್ ಗೌರ್ಮೆಂಟ್ ಒಂದು B.Ed ಕಾಲೇಜಸ್ ಟೋಟಲ್ ಇದೆ ಅಂತಂದರೆ 30,000 ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ಅಂದಾಜಲ್ಲಿ ಹೇಳ್ತಿರೋದಷ್ಟೇ 15,000 ಇದೆ, 30,000 ಬಿಟ್ಟಿದ್ದಾರೆ ಅಂತಲ್ಲ. ಒಂದು ಅಂದಾಜಲ್ಲಿ 15,000 ಸೀಟ್ ಇದೆ ಅಂದರೆ ಗೌರ್ಮೆಂಟ್ ಸೀಟ್ಗಳು 30,000 ವಿದ್ಯಾರ್ಥಿಗಳನ್ನು ಪರಿಗಣಿಸಿ ಒಂದು 1:2 ಪ್ರಕಾರ ಲಿಸ್ಟನ್ನು ಪ್ರಕಟ ಮಾಡಿದರೆ ಅವರೆಲ್ಲರೂ ವೆರಿಫಿಕೇಶನ್ ಕರೆದಿದ್ದಾರೆ. ಅವ್ರನ್ನ ವೆರಿಫಿಕೇಶನ್ ಕರೆದು ಅಲ್ಲಿ ಕೆಲವು ವಿದ್ಯಾರ್ಥಿಗಳು ರಿಜೆಕ್ಟ್ ಆಗ್ಬೋದು, ಇನ್ನೊಂದು ಮತ್ತೊಂದು ಆಗ್ಬೋದು. ಸೊ ಅವ್ರ ಪ್ರಕಾರ ವೆರಿಫಿಕೇಶನ್ ಮುಗಿಸಿ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಆಗಿ ಈ ಥರ ಆಗುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ನಮ್ಮ ಹೆಸರು ಬಂದಿಲ್ಲ, ಸೊ ರಿಜೆಕ್ಷನ್ ಲಿಸ್ಟಲ್ಲಿದೆ, ನಾವೇನು ಮಾಡಬೇಕು ಅಂತ ಅನ್ನೋ ವಿದ್ಯಾರ್ಥಿಗಳು CSE ಅವ್ರನ್ನ ಸಂಪರ್ಕ ಮಾಡಿ ನಿಮ್ದೇನು ತಪ್ಪಿಲ್ಲ ಅಂದರೆ ರಿಸರ್ವೇಷನ್ ಏನು ರಿಜೆಕ್ಷನ್ ಲಿಸ್ಟಲ್ಲಿದೆ ಅಂದರೆ ನಾವು ಪರಿಹಾರ ಕೊಡ್ತೀವಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಅವ್ರದ್ದು ಸರಿ ಮಾಡ್ತೀವಿ ಅನ್ನೋ ಥರ. ಈಗ ಎರಡರಲ್ಲೂ ಹೆಸರು ಬಂದಿಲ್ಲ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿದೆ ಅಂದರೆ ಇವಾಗ 70%, 72, 71, 74, 75 ಹತ್ತತ್ರನೂ ಇದ್ದೇವೆ. ನಮ್ದು ಕಟ್ ಆಫ್ ಸ್ವಲ್ಪದಲ್ಲಿ ಮಿಸ್ ಆಗಿದೆ. ಸೊ ನಮಗೆ ಏನೋ ನಾವು ಎಲಿಜಿಬಲ್ ಅಲ್ವಾ, ಹಾಗಾದ್ರೆ ನಮ್ಮದು 70+ ಅಂದರೆ ನಮ್ಮದು ಪರ್ಸೆಂಟೇಜ್ ಗುಡ್ ಪರ್ಸೆಂಟೇಜ್ ಅಲ್ವಾ, ನಮ್ಗೆ ಯಾಕೆ ಹೆಸರು ಬಂದಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಮೋಸ ಅಥವಾ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಅಷ್ಟು ಪರ್ಸೆಂಟೇಜ್ ತೆಗೆದರೂ ಕೂಡ ವಿದ್ಯಾರ್ಥಿಗಳಿಗೆ 70% ಅಂದರೆ ಏನು ಕಡಿಮೆ ಪರ್ಸೆಂಟೇಜ್ ಅನ್ನೋಕ್ಕಾಗೋದಿಲ್ಲ. ಸೊ ಅದು ಗುಡ್ ಪರ್ಸೆಂಟೇಜೇ. ಸೊ ಹಾಗಾಗಿ ನಮ್ಮ ಹೆಸರು ಬರ್ತಿಲ್ಲ, ನಮಗೆ 1 ವರ್ಷ ವೇಸ್ಟ್ ಆಗುತ್ತೆ, ಹಾಗಾದ್ರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನು ಪ್ರಕಟ ಮಾಡ್ತಾರಾ ಅಂತ ಎಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಇದೆಯಲ್ಲ. ಈ ಕುರಿತು ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ಒಂದು ಕ್ಲೂವನ್ನು ಕೂಡ ಅವರು ಕೊಟ್ಟಿಲ್ಲ. 70+ ಇರುವಂಥ ಅಥವಾ ಕಟ್ ಆಫ್ ಹತ್ತಿರ ಇರುವಂಥ ವಿದ್ಯಾರ್ಥಿಗಳು ಏನಿದಾರಲ್ಲ, ಸೊ ಇನ್ನೊಂದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನು ಪ್ರಕಟ ಮಾಡ್ತೀವಿ ಅಂತ ಒಂದು ಸುದ್ದಿನ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. ಈಗ ಲಿಸ್ಟ್ ಬಂದಿದೆ ಇನ್ನೊಂದು ಮತ್ತಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಲ್ಲ, ಅದು ಏನು ಅಂತ ಹೇಳಿದರೆ ಅಡಿಷನಲ್ ಲಿಸ್ಟ್ ಅಂತ ಒಂದು ಪ್ರಕಟ ಮಾಡುವಂಥದ್ದು. ವಿದ್ಯಾರ್ಥಿಗಳು ಹೇಳ್ತಿದ್ರು, ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಹೇಳ್ತಿದ್ದಾರೆ ಸೆಕೆಂಡ್ ಲಿಸ್ಟ್ ಬಂದಿದೆ ಅಂತ ಇನ್ನೊಂದು ಮತ್ತೊಂದು ಅಂತ. ಅದು ಸೆಕೆಂಡ್ ಲಿಸ್ಟ್ ಅಲ್ಲ, ಅದು ಸೆಕೆಂಡ್ ಲಿಸ್ಟ್ ಅಂತ ಕರೀಲು ಕೂಡ ಅದನ್ನು. ಅಂದರೆ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಟೈಮಲ್ಲಿ ಪೇಮೆಂಟ್ ಮಾಡಿರ್ತಾರಲ್ಲ ವಿದ್ಯಾರ್ಥಿಗಳು, ಅಂದರೆ ಇವಾಗ ಬ್ಯಾಂಕ್ ಹೋಗಿ ಪೇ ಮಾಡಿರ್ತಾರೆ, ಆನ್ಲೈನಲ್ಲಿ ಆಗ್ತಿಲ್ಲ ಅಂದ್ಬಿಟ್ಟು ಬ್ಯಾಂಕ್ ಹೋಗಿ ಪೇ ಮಾಡಿದಾಗ ಒಂದು ಅಟ್ಲೀಸ್ಟ್ 2 ರಿಂದ 3 ದಿನ ತಗೊಳುತ್ತೆ ಒಂದು ಪ್ರೋಸೆಸ್ ಪೇಮೆಂಟ್ ಸಕ್ಸಸ್ಫುಲ್ ಆಗೋದಕ್ಕೆ. ಆ ಸಂದರ್ಭದಲ್ಲಿ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಅವ್ರ ಇಲಾಖೆ ಕಡೆಯಿಂದ ಆಮೇಲೆ ಅವರಿಗೆ ದತ್ತಾಂಶ ಸಂಗ್ರಹಣೆಯಲ್ಲಿ ಆಗೋದ್ರ ಮುಖಾಂತರ ಆ ಒಂದು ವಿದ್ಯಾರ್ಥಿಗಳಿಗೆ ಸೊ ಒಂದು ಪೇಮೆಂಟ್ ಎಲ್ಲ ಲೇಟಾಗಿ ಆಗಿರೋದ್ರಿಂದ ಅವರ ಒಂದು ಸ್ವಲ್ಪ ಲಿಸ್ಟ್ ಲೇಟಾಗಿ ಬಂದಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಲೇಟಾಗಿ ಪೇ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಆಗ್ತಂಥ
ವಿದ್ಯಾರ್ಥಿಗಳಿಗೆ ಅಂದರೆ ಕೊನೆ ದಿನದಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ಪ್ರಕಟ ಮಾಡಿರುವಂಥದ್ದು. ಅದು 1:2 ಪ್ರಕಾರನೇ ಪ್ರಕಟ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೊನೆಯಲ್ಲಿ ಪೇ ಮಾಡಿದವ್ರಿಗೆ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ ಅಂತಲ್ಲ, ಅದ್ರ ಪ್ರಕಾರ ಕಟ್ ಆಫ್ ಇನ್ನೊಂದು ಮತ್ತೊಂದೆಲ್ಲ ಡಿಸೈಡ್ ಮಾಡಿನೇ 1:2 ಪ್ರಕಾರನೇ ಆ ವಿದ್ಯಾರ್ಥಿಗಳು ಕೂಡ ಹೆಸರನ್ನು ಲಿಸ್ಟನ್ನು ಪ್ರಕಟ ಮಾಡಿರುವಂಥದ್ದು ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ. ಸೊ ಅದನ್ನು ನೋಡ್ಬಿಟ್ಟು ಕೆಲವು ವಿದ್ಯಾರ್ಥಿಗಳು ಅನ್ಕೊಂಡಿದ್ದಾರೆ ಸೆಕೆಂಡ್ ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ, ಅದರಲ್ಲೂ ನನ್ನ ಹೆಸರು ಬಂದಿಲ್ಲ ಅಂತ. ಸೆಕೆಂಡ್ ಲಿಸ್ಟ್ ಯಾವುದೇ ಕಾರಣಕ್ಕೆ ಇನ್ನೂ ಪ್ರಕಟ ಮಾಡಿಲ್ಲ. ಸೆಕೆಂಡ್ ಲಿಸ್ಟ್ ಅಂತಾನು ಪ್ರಕಟ ಮಾಡ್ತೀವಿ ಅಂತ ಇಲಾಖೆ ಕಡೆಯಿಂದ ಏನು ಹೇಳಿಲ್ಲ. ಸೆಕೆಂಡ್ ಲಿಸ್ಟ್ ಬಗ್ಗೆ ಇಲಾಖೆಯವರು ಇನ್ನೂ ಹೇಳ್ತಾ ಇಲ್ಲ. ಅವ್ರ ಒಪಿನಿಯನ್ ಏನಿದೆ ಅಂದರೆ, ಸೊ ಅವ್ರ ಪ್ರಕಾರ ನಮ್ಗೆ ಅನಿಸ್ತಿರೋದೇನಂದ್ರೆ, ಇವಾಗ ಇಲಾಖೆಯವರು ಫಸ್ಟ್ 1:2 ಪ್ರಕಾರ ವೆರಿಫಿಕೇಶನ್ ಲಿಸ್ಟ್ ಬಿಟ್ಟಿದ್ದಾರೆ. ಒಂದು ಸಿಟಿ ಇಬ್ಬರನ್ನ ತೊಗೊಂಡಿದ್ದಾರೆ. ಇದ್ರ ಪ್ರಕಾರ ವೆರಿಫಿಕೇಶನ್ ಮುಗಿಸೋಣ, ಇದಾದಮೇಲೆ ಸೆಲೆಕ್ಷನ್ ಲಿಸ್ಟ್ ಇನ್ನೊಂದು ಮತ್ತೊಂದೆಲ್ಲ ಅಡ್ಮಿಷನ್ ಮುಗಿಸೋಣ, ಸೊ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಥರ ಇದೆಯೋ, ಅಥವಾ ಇಲ್ಲ ಮೆರಿಟ್ ಪ್ರಕಾರನೇ ಅಂದರೆ 1:2 ಪ್ರಕಾರ ತೊಗೊಂಡಿದ್ವಲ್ಲ, ಸೊ ಇಷ್ಟಲ್ಲೇ ಮುಗಿಸೋಣ, ಇದನ್ನು ಇಷ್ಟೇ ಸೀಟ್ ಇದನ್ನು ಮಾತ್ರ ಅನ್ನೋ ಥರ ಇದೆಯೋ ಇಲ್ಲೂ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಇಲಾಖೆ ಕಡೆಯಿಂದ ಸೆಕೆಂಡ್ ಲಿಸ್ಟ್ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಸೆಕೆಂಡ್ ಲಿಸ್ಟ್ ಅಂತೂ ಬಂದೇ ಇಲ್ಲ ವಿದ್ಯಾರ್ಥಿಗಳಿಗೆ. ಸೆಕೆಂಡ್ ಲಿಸ್ಟ್ ನೀವು ಅಂದ್ಕೊಂಡಿದ್ದಿರಲ್ಲ ನಮ್ಮ ಹೆಸರು ಬಂದಿಲ್ಲ, ಸೊ ಹಾಗಾಗಿ ನಮ್ಮನ್ನ ಸೆಕೆಂಡ್ ಲಿಸ್ಟಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ. ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡ್ ಅಂತ ಏನಿದೆಯಲ್ಲ, ಅದು ರೌಂಡ್ಸ್ ಬೇರೆ, ನಿಮ್ಮದು ಏನಿದೆಯಲ್ಲ ಸೊ ಎಲಿಜಿಬಿಲಿಟಿ ಲಿಸ್ಟು ಇದರ ಸೆಕೆಂಡ್ ರೌಂಡ್ ಬೇರೆ, ಸೆಕೆಂಡ್ ಲಿಸ್ಟ್ ಬೇರೆ, ರೌಂಡ್ಸ್ ಬೇರೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿಗೆ ಅರ್ಥ ಆಗತ್ತೆ, ಎಕ್ಸ್ಪ್ಲೇನ್ ಕೂಡ ಮುಂದಿನ ವಿಡಿಯೋದಲ್ಲಿ ಮಾಡ್ತೇವೆ. ಸೊ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಂತೂ ಇವೇನು ಅನ್ಕೊಂಡಿದ್ರಲ್ಲ, ಸೊ ಅದು ಪ್ರಕಟ ಆಗಿಲ್ಲ. ಸೊ ಆಗುವಂಥದ್ದು ತುಂಬ ಡೌಟಲ್ಲಿರುವಂಥದ್ದು. ಇಲಾಖೆ ಕಡೆಯಿಂದ 1:2 ಪ್ರಕಾರ ಬಿಟ್ಟಿರುವಂಥ ಕಾರಣ ಏನಂದರೆ, ಅಪ್ಲಿಕೇಶನ್ ಹಾಕೋ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಮಾಡ್ತಾ ಇದ್ದರೆ ಸಮಯ ಆಗುತ್ತೆ, ಅಥವಾ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ, ಯಾಕಂದ್ರೆ ಎಲ್ರಿಗೂ ಸೀಟ್ ಕೊಡೋಕ್ಕಾಗೋದಿಲ್ಲ. ಸೊ ಕಾರಣಕ್ಕೆ 1:2 ಪ್ರಕಾರ ಅವ್ರು ಕನ್ಸಿಡರ್ ಮಾಡ್ತಾ ಇರೋವಂಥದ್ದು. ನಿಮಗೆ ನಾವು ಹೇಳ್ತಕ್ಕಂಥ ಸುದ್ದಿಗಳು ಅರ್ಥ ಆಗಿದೆ ಅಂತ ನಾವು ನಂಬಿದ್ದೀವಿ. ಸೊ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್, ಡಿಸ್ಲೈಕ್ ಎಲ್ಲ ನೀವು ಮಾಡಬಹುದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀವಿ.